ಎಲ್ಲರಿಗೂ ಪ್ರೀತಿಯ ಸ್ವಾಗತ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ. ನಾನು ಹೇಮಲತಾ. ಇವನು ನನ್ನ ಮಗ ವೇದಿಕ ಅಂತ. ಪಾಯಸ ಮಾಡಿಕೊಟ್ಟಿದ್ದೀನಿ, ತಿಂತಿದ್ದಾನೆ. ನೋಡೋಣ ಹಾಲು ಪೌಡ್ರ್ ಬಳಸ್ಕೊಂಡು ಯಾವ ರೀತಿ ಕ್ವಿಕ್ಕಾಗಿ ಪಾಯಸ ಟೇಸ್ಟಿಯಾಗಿ ಮಾಡೋದು ಅಂತ. ಮೊದಲು ಒಂದು ತಪ್ಪಲಿಗೆ 2 ಗ್ಲಾಸಷ್ಟು ನೀರು ಹಾಕೊಂಡಿದ್ದೀನಿ. ನಮ್ಮ ಮನೇಲಿ ನಮ್ಮ 3 ಜನ ಇರೋದ್ರಿಂದ 2 ಗ್ಲಾಸು ಪಾಯಸ ಸಾಕಾಗುತ್ತೆ. ಸ್ವಲ್ಪ ನೀರು ಬೆಚ್ಚಗಾದ್ಮೇಲೆ 2 ಸೌಟಷ್ಟು ಹಾಲಿನ ಪುಡಿನ ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪನೂ ಗಂಟು ಇಲ್ದಿರೋ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಲಿಂದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಎಷ್ಟು ಚೆಂದಾಗಿ ಕುದಿಯುತ್ತೋ ಅಷ್ಟು ಪಾಯಸ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಇದು ಈ ಕಡೆ ಚೆನ್ನಾಗಿ ಕುದೀತಾ ಇರಲಿ. ಈ ಕಡೆ ನಾವು ಸ್ವಲ್ಪ ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಅಮ್ಮ ನನ್ನ ಮಗನಿಗೆ ಅಂತ ಹೇಳಿ ಊರಿಂದ ತುಪ್ಪ ಮಾಡಿ ಕೊಟ್ಟು ಕಳಿಸಿದ್ರು. ನಾವು ಊರಿಗೆ ಹೋಗಿದ್ದಾಗ ತೊಗೊಂಡು ಬಂದ್ವಿ. ಇದನ್ನು ತುಂಬ ಚೆನ್ನಾಗಿ ಮಾಡಿದಾರಮ್ಮ. ನಾನು ಒಂದು ಸತಿ ನಿಮಗೆ ತುಪ್ಪನ ಹಾಲಿನ ಕೆನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆಲ್ಲ. ದ್ರಾಕ್ಷಿ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ದ್ರಾಕ್ಷಿ ಸ್ವಲ್ಪ ಊದಬೇಕು ಮತ್ತು ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಹೊಸದಾಗಿ ಏನೋ ಪ್ರಯತ್ನ ಮಾಡ್ತಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಕೊಡಿ ನನಗೆ ಯಾವಾಗಲೂ ಇದೇ ರೀತಿ. ಈ ಕಡೆ ನೋಡಿ ಹಾಲು ಚೆನ್ನಾಗಿ ಕುತ್ತಾಗಿದೆ. ಇದ್ರ ಸ್ಮೆಲ್ಲೆಲ್ಲ ಹೋಗಿ ತುಂಬ ಚೆನ್ನಾಗಿ ಕೂತಿದೆ. ಸಾಕಿಷ್ಟು ಕುದ್ರೆ ನೆಕ್ಸ್ಟು ಈ ದ್ರಾಕ್ಷಿನೂ ಆಗಿದೆ. ಈ ಕಡೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇದು ಎತ್ತಿಟ್ಕೊಂಡ ನಂತರ ಒಂದು 10 ರೂಪಾಯಿಂದು ಶಾವಿಗೆ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸಾಕಾಗುತ್ತೆ ನಮ್ಮ 3 ಜನ ಇರೋದ್ರಿಂದ. ಅದನ್ನು ನೀಟಾಗಿ ಅದು ಕಂದು ಬಣ್ಣ ಬರೋವರೆಗೂ ಶಾವಿಗೆನ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ದೊಡ್ಡ ಬಾಣಲಿ ಯೂಸ್ ಮಾಡ್ತಿದ್ದೀನಿ. ಚಿಕ್ಕ ಬಾಣಲಿನಿ ಏನೋ ತಿಂಡಿ ಮಾಡಿಟ್ಟಿದೆ, ಹಾಗಾಗಿ ನೀವು ಚಿಕ್ಕದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನೇ ಸ್ವಲ್ಪ ದೊಡ್ಡ ಬಾಣಲಿ ಯೂಸ್ ಮಾಡೋದ್ರಿಂದ ಇಷ್ಟು ದೊಡ್ಡದಾಗಿ ಕಾಣಿಸ್ತಿದೆ. ನೀಟಾಗಿ ಶಾವಿಗೆನ ಫ್ರೈ ಮಾಡ್ಕೊಳ್ಳಿ. ಮತ್ತು ಹಾಲಿಗೆ ನಾವು ಮುಂಚೆನೇ ಸಕ್ಕರೆನ ಹಾಕಬಾರ್ದು. ಶಾವಿಗೆ ಹಾಕಿದ ನಂತರನೇ ನಾವು ಸಕ್ಕರೆನ ಹಾಕಬೇಕು. ಯಾಕೆ ಅಂದರೆ ಹಾಲಿಗೆ ಸಕ್ಕರೆ ಹಾಕಿ ಶಾವಿಗೆ ಹಾಕಿದ್ರೆ ಶಾವಿಗೆ ಯಾವುದೇ ಕಾರಣಕ್ಕೂ ಬೇಯಲ್ಲ. ಹಾಗಾಗಿ ಫಸ್ಟು ನಾವು ಶಾವಿಗೆನ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಂತರನೇ ಸಕ್ಕರೆನ ಹಾಕಬೇಕು. ನಂತರ ಇಲ್ಲಿ ನಾನು ಏಲಕ್ಕಿನ ಹಾಕೋತಿದ್ದೀನಿ. ನೋಡಿ, ನಾನು ತುಪ್ಪ ಎಲ್ಲ ಹಾಕ್ಕೊಂಡಿರೋದ್ರಿಂದ ಅದೆಷ್ಟು ಚೆನ್ನಾಗಿ ಯೆಲ್ಲೋ ಕಲರಾಗಿ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ಇಲ್ಲಿ ನಾನು ಒಂದು 4 ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತಿದ್ದೀನಿ. ತುಂಬ ಸ್ವೀಟು ಬೇಕು ಅನ್ನೋರು ಒಂದು 5 ಸ್ಪೂನ್ ಹಾಕ್ಕೊಳ್ಳಿ. 4 ಸ್ಪೂನು ಪರ್ಫೆಕ್ಟ್ ಆಗಿತ್ತು ನಮಗೆ. ತುಂಬ ಸ್ವೀಟು ಇರಲಿಲ್ಲ, ತುಂಬ ಸೆಪ್ಪೇನೂ ಇರಲಿಲ್ಲ. ಸಾಕಾಯಿತು 4 ಸ್ಪೂನ್ ನಮಗೆ. ಚೆನ್ನಾಗಾಗಿತ್ತು ಮಾತ್ರ ಪಾಯಸ. ನನ್ನ ಮಗ ಇಂತ ಇನ್ನೂ ಬೇಕು ಅಂತ ತಿಂತಾಯಿದ್ದ. ನೆಕ್ಸ್ಟು ಒಂದಕ್ಕೆ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ವಲ್ಲ, ಕೊನೆಯಲ್ಲಿ ಅದನ್ನು ಹಾಕೋತಿದ್ದೀನಿ. ನಂತರ ಒಂದು 10 ರೂಪಾಯಿ ಬಾದಾಮ್ ಪೌಡ್ರು ತಂದಿದ್ದೆ, ಅದನ್ನು ಕೊನೆಯಲ್ಲಿ ಹಾಕಿಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ರೆ ಹಾಲಿನ ಪೌಡ್ರಲ್ಲಿ ಬಿಸಿ ಬಿಸಿ ಪಾಯಸ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಚೆನ್ನಾಗಾಗಿತ್ತು ಪಾಯಸ ಮಾತ್ರ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಬೇಕಾದರೆ ನೀವೇ ಎಷ್ಟು ಚೆನ್ನಾಗಾಗಿದೆ ಪಾಯಸ ಅಂತ. ಫೈನಲ್ ಆಗಿ ನನ್ನ ಮಗನಿಗೆ ಕೊಟ್ಟೆ. ನನ್ನ ಮಗ ಟೇಸ್ಟ್ ಮಾಡಿ ಸೂಪರ್ ಅಮ್ಮ ಅಂತ ಹೇಳ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನೀವು ಕಾಮೆಂಟ್ ಮಾಡಿದ್ರೆ ನನಗೆ ಅದೇ ರೀತಿ ವೀಡಿಯೋಸ್ಗಳನ್ನ ಮಾಡಾಕ್ತೀನಿ. ಧನ್ಯವಾದಗಳು.